ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಹಾಸನ್ ಕನ್ನಡ ವ್ಲಾಗ್ಸ್. ನಾನು ಸಿಂಚನಾ. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಈ ಹಣ್ಣು ಯಾವುದು ಅಂತ ನೀವು ಈಗ ಯೋಚನೆ ಮಾಡ್ತಾ ಇರಬಹುದು. ಎಸ್, ಇದು ಹೆಗ್ ಫ್ರೂಟ್ ಅಂತ, ಮೊಟ್ಟೆ ಹಣ್ಣು ಅಂತ. ಸೊ ಇದು ಕೂಡ ಸೀಸನಲ್ ಫ್ರೂಟೇ ಹೌದು. ಸೀಸನ್ ಅಂದರೆ ಈ ಸೀಸನಲ್ಲಿ ಈ ಮಾವಿನ ಹಣ್ಣು, ಹಲಸಿನ ಹಣ್ಣು ಸಿಗೋ ಸೀಸನಲ್ಲೇ ಈ ಹಣ್ಣು ಸಿಗುತ್ತೆ. ಇದು ತುಂಬ ಕಡಿಮೆ, ಮಾರ್ಕೆಟಲ್ಲಿ ಸಿಗೋದು ತುಂಬ ಕಡಿಮೆ. ಈ ಸಕಲೇಶಪುರ ಸೈಡು, ಕಾಫಿ ತೋಟ ಸೈಡು ಈ ಹಣ್ಣುಗಳು ಸಿಗುತ್ತೆ. ಇದು ನೋಡೋದಕ್ಕೆ ಸೇಮ್ ಕಿತ್ತಳೆ ಹಣ್ಣಿನ ಥರನೇ ಇದೆ. ಇದರ ಹೆಸರು ನಾನು ಹೇಳ್ದಂಗೆ ಮೊಟ್ಟೆ ಹಣ್ಣು ಅಂತ ಹೇಳಿ. ಸೊ ಇದನ್ನು ಕೆಲವರು ತಿನ್ನೋದಕ್ಕೆ ಇಷ್ಟಪಡ್ತಾರೆ, ಇನ್ನು ಕೆಲವರು ಇದನ್ನು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಇದ್ರ ಟೇಸ್ಟ್ ಹೇಗಂದರೆ ಫುಲ್ಲು ಸಪ್ಪೆ, ಇದು ಸ್ವೀಟ್ ಏನೂ ಇರಲ್ಲ. ಇದ್ರ ಟೇಸ್ಟೇ ಗೊತ್ತಾಗಲ್ಲ. ಮತ್ತು ಇದ್ರ ಸ್ಮೆಲ್ಲು ಕೂಡ ಅಷ್ಟೇ, ಯಾವ ಸ್ಮೆಲ್ ಅಂತಲೂ ಇದು ಗೊತ್ತಿಲ್ಲ, ಅಂದರೆ ಇರೋದಿಲ್ಲ, ಸ್ಮೆಲ್ ಇರೋದಿಲ್ಲ. ಸೊ ಈ ಹಣ್ಣು ನಾನು ಹೇಳ್ದಂಗೆ ಕೆಲವರಿಗೆ ಈ ಹಣ್ಣಿನ ಬಗ್ಗೆ ಗೊತ್ತು, ಇನ್ನು ಕೆಲವರಿಗೆ ಈ ಹಣ್ಣಿನ ಬಗ್ಗೆ ಗೊತ್ತಿಲ್ಲ. ಇದು ಮಾರ್ಕೆಟಲ್ಲಿ ಸಿಗೋದು ತುಂಬ ಕಡಿಮೆ ಅಂತ ನಾನು ಅಂದ್ಕೊತೀನಿ. ಈ ಹಣ್ಣಿನ ಟೇಸ್ಟು ಕೂಡ ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗೋದಿಲ್ಲ. ಸೊ ಇದರಲ್ಲಿ ನಾವೀಗ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ, ಅಂದರೆ ಇದರಲ್ಲಿ ಮಿಲ್ಕ್ ಶೇಕ್ ಅಥವಾ ಜ್ಯೂಸ್ ಏನಾದರೂ ಮಾಡ್ಬೋದು. ಸೊ ನಾನಿವಾಗ ಇದರಲ್ಲಿ ಜ್ಯೂಸ್ ಮಾಡೋಣ ಅಂತ ಹೇಳಿ. ಇದು ತೀರಾ ಸಪ್ಪೆ, ಈ ಹಣ್ಣಲ್ಲಿ ಸ್ವೀಟ್ ಇರಲ್ಲ. ಸೊ ಹಾಗಾಗಿ ಕೆಲವರು ಇದನ್ನು ಇಷ್ಟಪಟ್ಟು ತಿನ್ನೋದಿಲ್ಲ. ಅಂದರೆ ಇದರಲ್ಲಿ ಆರೋಗ್ಯಕರ ಗುಣಗಳು ಇದ್ದಾವೆ, ಅದಕ್ಕೋಸ್ಕರನಾದರೂ ಇದನ್ನು ನಾವು ತಿನ್ನಬೇಕು. ಸೀಸನಲ್ ಫ್ರೂಟ್ ಅಲ್ವಾ, ವರ್ಷಕ್ಕೊಂದೇ ಸಲ ಸಿಗೋದು, ಆದ್ದರಿಂದ ಸಿಕ್ಕಾಗ ಬಿಡಬಾರ್ದು, ತಿನ್ನಬೇಕು. ಸೊ ಇದರಲ್ಲಿ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ, ನಮ್ಮ ಕಣ್ಣಿನ ದೃಷ್ಟಿನ ಹೆಚ್ಚಿಸುತ್ತೆ, ಮತ್ತು ಇದರಲ್ಲಿ ತಲೆನೋವು, ಮೈಗ್ರೇನ್ನ ಕಡಿಮೆ ಮಾಡುತ್ತೆ. ಮತ್ತು ಶುಗರ್ ಇದರಲ್ಲಿ ಸ್ವೀಟ್ ಇಲ್ಲ, ಅದಕ್ಕೋಸ್ಕರ ಶುಗರ್ ಇರೋರ್ಗೂ ಇದು ಒಳ್ಳೆಯ ಹಣ್ಣು ಅಂತಲೇ ನಾನು ಹೇಳ್ತೀನಿ. ಸೊ ಇದ್ರ ಉಪಯೋಗಗಳು ತುಂಬ ಇದೆ, ಅದನ್ನು ಮುಂದೆ ನಾನು ಹೇಳ್ತೀನಿ. ಇವಾಗ ಇದರಲ್ಲಿ ಜ್ಯೂಸ್ ಮಾಡೋದು ಹೇಗೆ ಅಂತ ಹೇಳಿ ನಾನು ತೋರಿಸ್ತೀನಿ. ಸೊ ಫಸ್ಟು ಇದನ್ನು ಕಟ್ ಮಾಡಿಕೊಂಡು, ಇದರಲ್ಲಿ ಬೀಜ ಇರುತ್ತೆ ಮಧ್ಯ, ನೀವು ನೋಡ್ತಾ ಇರ್ಬೋದು. ಸೇಮ್ ಬಟರ್ ಫ್ರೂಟ್ ಹೇಗಿದೆ ಹಾಗೆ ಇದೆ, ಇದ್ರದ್ದು ಬೀಜ ಇದು. ನೋಡ್ತಾ ಇರ್ಬೋದು ನೀವು ಇದ್ರ ಬೀಜನ. ಸೊ ಇದ್ರ ಸೊ ಈಗ ನಾನು ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದ್ರೊಳಗಡೆ ಇರೋ ಪಲ್ಪ್ ಎಲ್ಲನೂ ತೊಗೊಳ್ತಾ ಇದ್ದೀನಿ. ಇದ್ರೊಳಗಡೆ ಇರೋ ಪಲ್ಪ್ ಎಲ್ಲನೂ ತೆಗೆದು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಸೇಮ್ ಇದು ಬೆಣ್ಣೆ ಹಣ್ಣು ಥರನೇ ಇದೆ, ಇದು ಮುಟ್ಟಕ್ಕೂ ಅಷ್ಟೇ ನೋಡಿ, ಸೇಮ್ ಬೆಣ್ಣೆ ಟೈಪೇ ಇದೆ. ಈ ಹಣ್ಣು ಇದು ಅಷ್ಟು ಸ್ವೀಟ್ ಇರಲ್ಲ, ಸ್ವಲ್ಪ ಸ್ವೀಟ್ ಇರುತ್ತೆ. ಹಣ್ಣಾದಾಗ ಮಾತ್ರ ಇದು ಚೆನ್ನಾಗಿರುತ್ತೆ. ಕಾಯಲ್ಲಿ ಮಾಡ್ಕೊಬಾರ್ದು, ಕಾಯಲ್ಲಿ ಮಾಡಿಕೊಂಡ್ರೆ ಒಂಥರ ಒಗ್ಗೊಗ್ರು ಟೈಪ್, ಅಂದರೆ ಕಹಿ ಬಂದ್ಬಿಡುತ್ತೆ. ಸೊ ಇದನ್ನು ಹಣ್ಣಾದಾಗಲೇ ಜ್ಯೂಸ್ ಮಾಡಿಕೊಂಡು ಇದನ್ನು ಕುಡಿಬೇಕು. ನಾನು ಈ ಪಲ್ಪ್ ಅಂತೂ ತುಂಬ ಅಂಟುತ್ತಿದೆ ನೋಡಿ. ಸೊ ಈ ಪಲ್ಪೆಲ್ಲನೂ ನಾನು ತಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇದು ಒಳಗಡೆ ಇರೋ ಪಲ್ಪ್ ಮಾತ್ರ ತೆಗಿತಾ ಇದ್ದೀನಿ. ಈ ಹಣ್ಣು ಕೆಲವರಿಗೆ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಇಷ್ಟ ಆಗೋದಿಲ್ಲ. ಇಲ್ಲಿರೋ ಪಲ್ಪ್ ಎಲ್ಲನೂ ತಕ್ಕೊಳ್ಳೋಣ, ಒಳಗಡೆ ಇರೋ ಪಲ್ಪ್ನ. ಸೊ ಈಗ ನಾನು ಮಿಕ್ಸಿ ಜಾರ್ಗೆ ಆ ಪಲ್ಪ್ ಎಲ್ಲನೂ ತೆಗೆದು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಹಾಲನ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು 1-2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಾದರೆ ಇದಕ್ಕೆ ನೀವು ಐಸ್ ಕ್ಯೂಬ್ನೂ ಕೂಡ ಹಾಕೋಬೋದು. ಸೊ ನಾನಿವಾಗ ಐಸ್ ಕ್ಯೂಬ್ ಹಾಕ್ತಾಯಿಲ್ಲ, ಬೇಕು ಅಂದರೆ ಹಾಕೊಬೋದು. ಇದನ್ನು ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಸೊ ಈ ಜ್ಯೂಸು ಗ್ರೈಂಡ್ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿ ಅನಿಸುತ್ತೆ. ಆ ಟೈಮಲ್ಲಿ ನೀವು ಸ್ವಲ್ಪ ನೀರು ಅಥವಾ ಹಾಲು ಯಾವ್ದನ್ನಾರು ಹಾಕ್ಕೊಂಡು ನೀವು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು, ನಿಮಗೆ ಸೇಮ್ ಮ್ಯಾಂಗೋ ಜ್ಯೂಸ್ ಥರನೇ ಕಾಣಿಸ್ತಾ ಇದೆ.
ಈಗ ಜ್ಯೂಸ್ ರೆಡಿಯಾಗಿದೆ. ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಗಳನ್ನ ಹಾಕ್ಕೊಂಡ್ರೆ ನಮ್ಮ ಜ್ಯೂಸ್ ಅಂದರೆ ಮೊಟ್ಟೆ ಜ್ಯೂಸು ರೆಡಿ ಆಯಿತು ಅಂತಲೇ ಹೇಳ್ಬೋದು. ಸೊ ಇದು ಸೇಮ್ ನೋಡೋಕ್ಕೆ ಮಾವಿನ ಹಣ್ಣು ಜ್ಯೂಸ್ ಥರನೇ ಇದೆ. ಸೊ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊತೀನಿ, ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಚೆನ್ನಾಗಿದೆ. ಅದೇ ನಾನು ಹೇಳ್ದಂಗೆ ಇದ್ರ ಮಾವಿನ ಹಣ್ಣು ಜ್ಯೂಸ್ ಥರನೇ ಇದೆ, ಬಟ್ ಇದ್ರ ಟೇಸ್ಟೇ ಒಂಥರ ಹೇಳೋಕ್ಕಾಗ್ತಲ್ಲ ಹೇಗಿದೆ ಅಂತ. ಚೆನ್ನಾಗಿದೆ, ಕುಡಿಬಹುದು. ಟೇಸ್ಟ್ ಯಾವ ಥರ, ಯಾವ ಹಣ್ಣಿಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಏನೋ ಒಂಥರ ಡಿಫ್ರೆಂಟ್ ಟೇಸ್ಟಾಗಿ ಚೆನ್ನಾಗಿದೆ. ಚೆನ್ನಾಗಿರಲಿ ಇಲ್ದಿರಲಿ, ಆದರೂ ನಮ್ಮ ಆರೋಗ್ಯದ ದೃಷ್ಟಿಗೋಸ್ಕರ ನಾವು ಸೀಸನಲ್ ಅಂದರೆ ನಮ್ಮ ಅಪರೂಪಕ್ಕೆ ಸಿಗುತ್ತೆ ಇಂಥ ಹಣ್ಣುಗಳು. ಇದನ್ನೆಲ್ಲ ಈ ಥರ ಬರೀ ಹಣ್ಣನ್ನೇ ತಿನ್ನೋಕ್ಕಾಗಲಿಲ್ಲ ಅಂತ ಅಂದರೆ ಈ ಥರ ಜ್ಯೂಸ್ನಾದರೂ ಮಾಡಿಕೊಂಡು ಕುಡಿಬೋದು. ಚೆನ್ನಾಗಿದೆ. ಈ ಹಣ್ಣಿನ ಬಗ್ಗೆ ತಿಳ್ಕೊಬೇಕಂದ್ರೆ 100 ಗ್ರಾಮ್ ಹಣ್ಣಿನಲ್ಲಿ 138 ಕ್ಯಾಲೋರೀಸಷ್ಟು ಶಕ್ತಿ ಇರುತ್ತೆ. 36 ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟ್ ಈ ಹಣ್ಣಲ್ಲಿ ಇರುತ್ತೆ. ಈ ಹಣ್ಣಲ್ಲಿ ನಾರಿನಾಂಶ ಇದೆ, ಪ್ರೋಟೀನ್ಸ್ ಇದೆ, ವಿಟಮಿನ್ B1, B2, B3 ಇದೆ. ಹಾಗೆ ವಿಟಮಿನ್ ಸಿ ಕೂಡ ಈ ಹಣ್ಣಲ್ಲಿ ಅಧಿಕ ಆಗಿರುತ್ತೆ ಅಂತ ಹೇಳ್ತಾರೆ. ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಹಾಗೆ ಕಬ್ಬಿಣಾಂಶ ಈ ಹಣ್ಣಲ್ಲಿ ಅಧಿಕವಾಗಿರುತ್ತೆ, ಅಂದರೆ ಹೇರಳವಾಗಿರುತ್ತೆ. ಇದು ದೇಹದ ಇಮ್ಯುನಿಟಿ ಸಿಸ್ಟಮ್ನ ಹೆಚ್ಚಿಸುತ್ತೆ, ಹಾಗೆ ಕಣ್ಣಿನ ದೃಷ್ಟಿನೂ ಕೂಡ ಉತ್ತಮಗೊಳಿಸುತ್ತೆ. ಇದರಲ್ಲಿ ಕ್ಯಾಲ್ಶಿಯಂ, ಕಬ್ಬಿಣಾಂಶ ಮತ್ತು ರಂಜಕಾಂಶಗಳು ಜಾಸ್ತಿ ಇರೋ ಕಾರಣ ನಮ್ಮ ಮೂಳೆಗಳಿಗೆ, ಹಲ್ಲುಗಳಿಗೆ, ಹಾಗೆಯೇ ನಮ್ಮ ಹಿಮೋಗ್ಲೋಬಿನಲ್ಲಿ, ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ ಜಾಸ್ತಿ ಮಾಡೋದಕ್ಕೆ ಉಪಕಾರಿಯಾಗುತ್ತೆ. ಈ ಹಣ್ಣಿನಲ್ಲಿರುವಷ್ಟು ಖನಿಜಾಂಶಗಳು ಬೇರೆ ಯಾವ ಹಣ್ಣಲ್ಲೂ ಇಲ್ಲ ಅಂತ ಹೇಳ್ಬೋದು. ಸೊ ಇಷ್ಟೊಂದು ಉಪಯೋಗ ಇರೋ ಈ ಹಣ್ಣು ಎಲ್ಲಾದರೂ ಸಿಕ್ಕಿದ್ರೆ ಖಂಡಿತ ನೀವು ಬಿಸಾಡಬೇಡಿ. ಇದನ್ನು ಜ್ಯೂಸ್ ಮಾಡಿಕೊಂಡು ಅಥವಾ ಹಾಗೇ ತಿನ್ನಿ. ಸೊ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕೂಡ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಸಿ ಯು ಸೂನ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.